ಹಾಂ, ವಿದ್ಯಾರ್ಥಿಗಳೇ ಮಾಡ್ರಿ. ಮಾಡೋದಾತಂದ್ರೆ ನೋಡ್ರಿ, ಅನುಪಾತ 2 ದಿನಗಳು ಮತ್ತು 18 ಗಂಟೆಗಳನ್ನು ಅನುಪಾತದಲ್ಲಿ ಬರೆಯುವ ರೀತಿ ಸರಿಯಾಗಿ ಅರ್ಥ ಮಾಡಿಕೊಂಡು ನಾ ಹೆಂಗೆ ಹೇಳಿದ್ನಲ್ಲ ಇದನ್ನು ಒಂದೇ ಬೆಲೆಗೆ ನೀವು ಪರಿವರ್ತಿಸ್ಕೋಬೇಕು, ತಾನೇ ಬಂದುಬಿಡ್ತು. ನಾವು ಒಂದೊಂದು ತೋರಿಸ್ತೀವಿ, ತೋರಿಸಿದ್ರೆ ನೀವು ಮಾಡಬೇಕಾಗ್ತದೆ. ನಾವು ಈಗ ಇದು ಕ್ವಶನ್ನ, ಇದರ ಮಾದರಿ ಇದು ಕ್ವಶನ್ನ, ಇದರ ಮಾದರಿ ಈ ಕಡೆ ಮೊದಲಿಗೆ ಹಾಕಿರ್ತೀವಿ ನಾವು. ಮೊದಲು ಇವೆರಡೂ ಗಣಿತ ತಿಳಿಸಿದ್ರಿಂದ ಇದನ್ನು ನೀವು ಮಾಡಿ ತೋರಿಸ್ಬೇಕಾಗ್ತದೆ. ಅವಾಗ ನೀವೇನು ಮಾಡಬೇಕು, ನಾವು ಕಲ್ಸಾಗ ಲಕ್ಷ್ಯ ಕೊಟ್ಟು ಬೋರ್ಡ್ ಕಡೆ ನೋಡ್ಬೇಕು. ತಿಳಿದಲ್ಲ, ಟೈಮ್ ಕೊಟ್ಟದ ಮಾಡ್ರಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. 2 ದಿನ ಅಂದ್ರೆ ಎಷ್ಟು ಗಂಟೆ? 2 ದಿನ ಅಂದ್ರೆ 1 ದಿನಕ್ಕೆ 24 ಗಂಟೆ, 2 ದಿನಕ್ಕೆ 48 ಗಂಟೆಗಳು. 48 ಗಂಟೆ ಹಚ್ಕೋರಿ. ಮತ್ತು ಅದ ಅನುಪಾತ ಹಾಕ್ರಿ, 18 ಗಂಟೆ ಅದ. ಈಗ 48 18 ಫಸ್ಟ್ ಹುಡುಕ್ಯಾಡ ನೋಡ್ರಿ, ಅದನ್ನು ಇಲ್ಲೋ. ಆಮೇಲೆ ಸರ್ ಇದ್ದಿದ್ದಿಲ್ಲ ಅಂದ್ರೆ ನಾವು ಕನಿಷ್ಠ ರೂಪಕ್ಕೆ ತರ್ಬೋದು. ಇನ್ನೊಂದು ರೀತಿ ಒಳಗೆ ಇಲ್ಲಿ ತೋರಿಸ್ತೀನಿ, 48 18. ಆಮೇಲೆ ಇದನ್ನು ನೀವು ಇದನ್ನು ಪರ್ಫೆಕ್ಟ್ ಕಲೀಲಿಕ್ಕೆ ಬೇಕಿದು ನೋಡಿ. 2 2 2 4 2 9. ಈಗ 2 ಇದು ಹೋಗ್ತದೆ, ಇದು ಹೋಗಂಗಿಲ್ಲ. 3 2 ಹೋಗ್ತದೆ, 3 3 8 3 3 ನೋಡಿ 2. ಇದು ಒಂದು ಅವಿಭಾಜ್ಯ ಅಂಕೆ ಬಂತು. ಇದು 8 ಅನುಪಾತ 3. ಇದು ಆ್ಯಕ್ಚುಲಿ ಉತ್ತರ ಎಷ್ಟು ಬರಬೇಕು? 8 ಅನುಪಾತ 3. ಮೂಲ ಎಷ್ಟು? 48 18. ಬೇಕಾದ್ರೆ ಮ್ಯಾಲಿಂದಲೇ ಬರಬೇಕು, ಬೇಕಾದ್ರೆ ಇದರ ಉತ್ತರ ಬರಬೇಕು. ಎರಡರೊಳಗೆ ಒಂದೇ ಉತ್ತರ ಬರಬೇಕು. ಈಗ ನಾವು ಮ್ಯಾಲಿಂದ ಚೆಕ್ ಮಾಡೋಣ. 48 18 ಅದ, ಅದನ್ನು ಉತ್ತರ ಸಂಖ್ಯೆ ಸಿ ಹಾಕಿಬಿಡ್ರಿ. ನೋಡಿ, ಅದನ್ನು ಅನುಪಾತ ಕಂಡು ಹಿಡಿಬೇಕಾದ್ರೆ ನೀವು ಲಸ ತೆಗಿತಿರ್ತಿರಲ್ಲ, ಹಂಗೆ ತೆಗಿಬೇಕು. ಆದ್ರೆ 2 ಗುಂಪುಗಳಿಗೆ ಭಾಗಿಸಲ್ಪಡುವ ಸಂಖ್ಯೆಯಿಂದ ನೀವು ಭಾಗಿಸ್ಬೇಕು. 2 ಅಂಕಿ ಭಾಗ ಹೋಗ್ಬೇಕು. ಮಾಸ ಅಂದ್ರೆ ಇದು ಜಸ್ಟ್ ಮಾಸ ಇದ್ದಂಗೆ. ನೀವು ಮಾಸ ಕಂಡು ಹಿಡಿಯೋ ಪದ್ಧತಿ ನೀವು ಮಾಡಿದಿರಿ ಅಂತಂದ್ರೆ ಕೊನೆಗೆ ಉಳಿದದ್ದೇ ಅನುಪಾತ. ಮಾಸವನ್ನು ನೀವು ಕಂಡು ಹಿಡಿದ ತಕ್ಷಣ ಕೊನೆ ಅಂಕೆಗಳು ಅನುಪಾತ 48 ಅನುಪಾತ 8, 18 ಅನುಪಾತ 3. ಎಲ್ಲ ಲೆಕ್ಕಗಳು ಒಂದು ಗಣಿತ ತಿಳಿಸಾಗ ನೀವು ಏನು ಮಾಡಬೇಕು, ಮತ್ತೊಂದು 4 ಥರದ್ದು ಆನ್ಸರ್ಗಳನ್ನು ನೀವು ಡಿಸ್ಕಸ್ ಮಾಡಬೇಕು. ಆಮೇಲೆ ಇನ್ನೊಂದು, ಈಗ ಮಾಸ ತೆಗೆದಿರಿ. ಈಗ ಅವ್ರು ಏನು ಹೇಳ್ತಾರೆ, ಒಂದು ಉದಾಹರಣೆ ಹೇಳ್ತಾರೆ ನಾನು ನಿಮಗೆ. 2 ಸಂಖ್ಯೆಗಳದ್ದಿದ್ದಾಗೆ ನಿಮಗೆ ಈ ಸಮಸ್ಯೆ ಬರ್ತಿರ್ತದೆ. 2 ಸಂಖ್ಯೆಗಳು ಇದ್ದಾಗ ಅವರು ಒಂದು ಪ್ರಶ್ನೆ ಕೇಳ್ತಿರ್ತಾರೆ. 2 ಸಂಖ್ಯೆಗಳ ಅನುಪಾತ 8 3 ಇದೆ. ಅವುಗಳ ಮಾಸ 6 ಇದ್ದರೆ ಆ ಸಂಖ್ಯೆಗಳು ಯಾವುವು? ಇದು ನೋಡಿ, ಇದೇನು? ಇದು ಮಾಸ. ಇದು ಮಾಸ. 3 2 6 ಮಾಸ ಬಂತೀಗ. 2 ಸಂಖ್ಯೆಗಳ ಮಾಸ 6, ಆ ಸಂಖ್ಯೆಗಳ ಅನುಪಾತ 8 ಅನುಪಾತ 3 ಇದ್ದರೆ ಆ ಸಂಖ್ಯೆಗಳು ಯಾವುವು ಅಂತ ಪ್ರಶ್ನೆ ಕೇಳ್ತಿರ್ತಾರೆ. ಇಂಥವೆಲ್ಲ ನೀವು ನೆನ್ಪಿಟ್ಕೋಬೇಕು ಗಣಿತಗಳನ್ನು. ಈಗ ಅದು ಬಂದಾಗೆ ಹೇಳಿದಾಗಂತಲ್ಲ, ಈಗ ನಾವು ಹೇಳಾಗ ನೀವು ಲಕ್ಷ್ಯ ಕೊಟ್ಟು ನೋಡಿದ್ರಿ ಅಂದ್ರೆ ಮತ್ತೊಂದು ಪ್ರಶ್ನೆ ಇದು ಹಿಂಗೆ ಕೇಳ್ತಾನೆ. 2 ಸಂಖ್ಯೆಗಳ ಮಾಸ 2 ಸಂಖ್ಯೆಗಳ ಅನುಪಾತ 8 ಅನುಪಾತ 3 ಇದೆ. ಅವುಗಳ ಮಾಸ 6 ನೋಡಿ. ಇವುಗಳ ಮಾಸ 6. ಆ ಸಂಖ್ಯೆಗಳು ಮಾಸ ಗುಂಡ್ಲೆ 1ನೇ ಅನುಪಾತ 6 8 48 ನೋಡ್ರಿ. ಮಾಸ ಗುಂಡ್ಲೆ 2ನೇ ಅನುಪಾತ 6 3 18. ಈ ಪ್ರಶ್ನೆ ನಿಮ್ಮ ನವೋದಯದ ಬೀಳುತ್ತದ. ಅದಕ್ಕೆ ನಾ ಈ ಮಾದರಿ ಮೇಲೆ ನಿಮಗೆ ನಾ ತಿಳಿಸ್ತಿರ್ತೀನಿ. ಸುಮ್ಮನೆ ಇರ್ಲಿದು. ನೀವು ಪ್ರಶ್ನೆ ಬಂದಾಗ ಇದನ್ನು ನೆನ್ಪಿಟ್ಕೊಳ್ಳೋಂಥ ಹುಡುಗರು ಇರ್ತಾವ ಒಳಗೆ, ಅವ್ರು ನೆನ್ಪಿಟ್ಕೊಂಡು ಮಾಡ್ತಿರ್ತಾರೆ. ಶಾಣೆ ಹುಡುಗರು ಇರ್ತಾವ. ಈ ಉತ್ತರ ಸಂಖ್ಯೆ ಯಾವುದು? ಸಿ. 150 ಗ್ರಾಂ ಮತ್ತು 2 ಕಿಗ್ರಾಂ 50 ಗ್ರಾಮನ್ನು ನಿರೂಪಿಸುವುದು. ಓಕೆ, 150 ಗ್ರಾಂ ಬರ್ಕೋರಿ. ಸರಳದ 150 ಗ್ರಾಂ ಅನುಪಾತ 2 ಕಿಗ್ರಾಮ್ ಅಂದ್ರೆ 2000 ಗ್ರಾಮ. ಇದೊಂದು 50 ಗ್ರಾಮ್ ಕೂಡಿಸ್ರಿ. ಯಾಕಂದ್ರೆ ಮತ್ತು ಇಲ್ಲ ಅದ, ಇದನ್ನು 2 ಕೂಡಿಸ್ಕೋಬಹುದು ನೀವು. ಯಾಕಂದ್ರೆ ಇವಕ್ಕೆ ಮತ್ತು ಇಲ್ಲ.
ಈಗ 2000 ಗ್ರಾಮ್ ಒಂದು, ಇದು 50 ಗ್ರಾಮ್ ಒಂದು, 2050 ಗ್ರಾಮ್. 2050 ಗ್ರಾಮ್. ಇದು ಮೊದಲು ಹುಡುಕಿಯಾಡ್ರಿ ಅದನ್ನು ಇಲ್ಲೋ. 150 2050 ಗ್ರಾಮ್ ಸಿಕ್ಕದು. ಉತ್ತರ ಸಂಖ್ಯೆ ಎ. ಆಮೇಲೆ ಇದನ್ನು ಎಷ್ಟು ರೀತಿ ಒಳಗೆ ಇಡಬಹುದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಎಷ್ಟು ರೀತಿ ಒಳಗೆ ಇಡಬಹುದವ. ಈಗ 0 ತೆಗಿತಾನೆ, ಇದೊಂದು 0 ತೆಗಿತಾನೆ, ಇದೊಂದು 0 ತೆಗಿತಾನೆ. ಎಷ್ಟು ಬರ್ತದೆ ನೋಡ್ರಿ? 15 ಅನುಪಾತ 205. ಆಮೇಲೆ ಈಗ ಮತ್ತೆ ನೋಡ್ರಿ, ಈಗ ಲಾಸ್ಟಕ್ಕೆ ಏನದ 5 ಅದ. 5 3 15, 5 4 20, 5 1 ಮುಗಿತೀವಿ. ಉತ್ತರ ಬರಬೇಕು ಇದು ಇರ್ಲಿಕ್ಕ, ಈ ಉತ್ತರ ಬರಬೇಕು ಅಂತ. ಯಾಕಂದ್ರೆ ಇಲ್ಲೇ ನಾನು 0 ತೆಗೆದಿಟ್ಬಿಟ್ಟೆ. ಇಲ್ಲಿ ಒಂದು ಉದಾಹರಣೆ ಹೇಳ್ಬೇಕಾದ್ರೆ ಇಲ್ಲಿ ಮೇಲೆ ಇಟ್ಟುಬಿಡ್ತಾನೆ. 150 2050 ಒಂದೊಂದು 0 ತೆಗೆದಿಟ್ಬಿಟ್ರೆ 15 ಅಂತೀವಿ. 15 205. ಆಮೇಲೆ ಈಗ 5ರಲ್ಲಿ ಭಾಗ ಹೋಗ್ತದೆ. 5 3 5 4 5 1. ಇದರೇ ಬರಬೇಕು ಉತ್ತರ 1. ಬೇಕಾದ್ರೆ ಇದರೇ ಬರಬೇಕು 1. ಯಾವ್ದು ಬಂದದ? ಮೇಲಿಂದ ಇಟ್ಟಾನ ಅಂದ್ರೆ ಕನಿಷ್ಠ ರೂಪಕ್ಕೆ ತಂದಿಲ್ಲವ. ಅದಕ್ಕೆ ಉತ್ತರ ಯಾವ್ದಾಯ್ತು? 150 2050 ಆಯ್ತು. ಈಗ ನೀವು ಮುಂದಿನ 2 ಲೆಕ್ಕ ಮಾಡಿ ನಾನು ನಿಮಗೆ ತಿಳಿಸಿದ ಲೆಕ್ಕ ನೋಡಿ ಯಾರು ಶಾನ್ಯರಿದ್ದರೆ ಮಾಡಿಕೊಂಡು ನೀವು ಕಂಡುಹಿಡ್ರಿ ಉತ್ತರ. ಮಾಡೋದಾದ್ರಿಂದ ವಿಡಿಯೋ ಆನ್ ಮಾಡಿ. ಎಲ್ಲರೂ ಬೋರ್ಡ್ ಕಡೆ ನೋಡಿ. 1.5 ಗಂಟೆ ಅಂದ್ರೆ ಒಂದು ದಿವಸಕ್ಕೆ 24 ಗಂಟೆ, ಅರ್ಧ ದಿನಕ್ಕೆ 12 ಗಂಟೆ, 36 ಆಯ್ತು. ಮತ್ತು ಬಂದದ ಅನುಪಾತ ಹಾಕ್ರಿ 10. ಇದು ಉತ್ತರ. ಅದನ್ನು ಎಲ್ಲೋ ಹುಡುಕೇಳ್ರಿ ನೋಡ್ರಿ, ಅದ ಉತ್ತರ. 10 36 ಉಲ್ಟಾ ಇಟ್ಟಾನ. 36 ಹೊತ್ತಿದ್ರೆ ಇದೇ ಉತ್ತರ ಆಗ್ತಿತ್ತು. ಅದನ್ನ ಹಾಕ್ಲಿಕ್ಕೆ ಹೋಗ್ಬಾರ್ದು. ಯಾಕ? 24 ಗಂಟೆ ಅಂದ್ರೆ ಒಂದು ದಿನ, ಮುಂದೆ ಅರ್ಧ ದಿನ ಒಂದಂದ್ರೆ 12 ಆಯ್ತು, 36 ಗಂಟೆ ಆಯ್ತು, 10 ಆಯ್ತು. ಮತ್ತು ಅದ ಅನುಪಾತ ಹಾಕಿದ್ರೆ 10 ಆಯ್ತು. ಈ 36 10 ಇದ್ದನ್ನ ಹಾಕ್ಬೇಕು. 10 36 ಇದ್ದದ್ದು ಹಾಕಿದ್ರೆ ರಾಂಗ್ ಅದು. ಅವಾಗ ಏನು ಮಾಡಬೇಕು? ನಾವು ಅನುಪಾತನ ಕಂಡುಹಿಡಿಬೇಕು. 36 ಅನುಪಾತ 10 ನೋಡ್ರಿ, ಅನುಪಾತ ಕಂಡು ಹಿಡಿದು ತೋರಿಸಿದ ನಾಯಿ. 2ರಲ್ಲಿ 2 18 2 5 18 ಅನುಪಾತ 5 ಕಿಲಿ ಬಂದವು ನೋಡ್ರಿ. ಇದರದ ಕನಿಷ್ಠ ರೂಪಕ್ಕೆ ತಂದಾಗ ಎಷ್ಟು ಬಂತು? 18 ಬಂತು. 5 ಅವಿಭಾಜ್ಯ ಅಂಕೆ. ಇದು ಲಾಸ್ಟ್ 18 ಅನುಪಾತ 5 ಅದ ಅಂತಂದ್ರೆ ಅದನ್ನು ಹುಡುಕಾಡ್ಬೇಕು. 18 ಅನುಪಾತ 5 ಅದ ಬರೋಬ್ಬರಿ. ಇದ್ರದ್ದು ಎಷ್ಟಾಯ್ತು? 18 ಅನುಪಾತ 5 ಕನಿಷ್ಠ ರೂಪಕ್ಕೆ ತಂದ ಅಂದ್ರೆ ಅನುಪಾತ ಕಂಡು ಹಿಡಿದು ಉತ್ತರ ಇಟ್ಟ. ಉತ್ತರ ಸಂಖ್ಯೆ ಯಾವ್ದಾಯ್ತು? ಈಗ ಎ ಆತು. ಹಿಂಗ ಗಣಿತಗಳನ್ನ ತಿಳ್ಕೊಬೇಕು ನೀವು. ಕ್ರಿಯೇಟಿವ್ ಮೈಂಡ್, ಥಿಂಕಿಂಗ್ ಪವರ್. ಬರೀ ಸುಮ್ಮ ಗಣಿತ ಇಟ್ಟು ಮಾಡಿದ್ರ ಅಲ್ಲ, ಹಿಂಗೆ ತಿಳ್ಕೊಬೇಕು ಗಣಿತಗಳ. ಕನಿಷ್ಠ ರೂಪಕ್ಕೆ ತಂದು ನೋಡುವುದಂದ್ರೆ ಉತ್ತರ ಬರ್ತದಂತ ಬಂದೇ ಬಿಡ್ತು. 500 ಗ್ರಾಮ್ ಮತ್ತು 3/4 ಕಿಗ್ರಾಮ್ 50 ಗ್ರಾಮ್ ಅನ್ನು ನಿರೂಪಿಸುವುದು. ಈಗ 500 ಗ್ರಾಮ್ ಹಚ್ಕೋರಿ. 500 ಗ್ರಾಮ್ ಹಚ್ಕೊಂಡ್ರೆ ಅನುಪಾತ ಸರಿಯಾಗಿ ಮತ್ತು ಬಂತು. 4/3 ಕಿಗ್ರಾಮ್ ಅಂದ್ರೆ ಎಷ್ಟು? 750 ಗ್ರಾಮ್. 1000 ಗ್ರಾಮ್. ಇದನ್ನು ನೋಡ್ರಿ ಹೆಂಗೆ ಹಚ್ಕೋಬೇಕು. 3/4 ಕಿಗ್ರಾಮ್ ಅಂದ್ರೆ 1 ಕಿಲೋಕ್ಕೆ ಎಷ್ಟು ಗ್ರಾಮ? 1000 ಗ್ರಾಮ. ಎಷ್ಟದು ಗ್ರಾಮ? 4 1 4 250 253 750 ಗ್ರಾಮ್ ಆಯ್ತು. ಪ್ಲಸ್ ಇದೊಂದು 50 ಗ್ರಾಮ್ ಇದ್ರೆ ಕೂಡ್ಸೋಣ. ಎಷ್ಟಾಯ್ತು? 800 ಗ್ರಾಮ್ ಆಯ್ತು. ಇನ್ನು ಅನುಪಾತಕ್ಕೆ ತೊಗೊಂಡು ಬರ 500 800 ಗ್ರಾಮ ನೋಡ್ರಿ, ತಿಳಿದೋದಿಲ್ಲ. 3/4 ಕಿಗ್ರಾಮ್ ಅಂದ್ರೆ ಏನು ಮಾಡಬೇಕು? ಗ್ರಾಮ್ದಾಗ ಮಾಡ್ಕೋಬೇಕು. 3/4 ಇಂಟು 1000 ಇಡ್ರಿ. ಆಮೇಲೆ 4 1 4 250 253 750. ಇದು ಮ್ಯಾಲಿನ 50 ಗ್ರಾಮ್ ಒಂದು ಕೂಡಿಸ್ರಿ. 800 ಆಯ್ತು. ಇಲ್ಲಿ ತಂದಿಡ್ರಿ. 500 ಗ್ರಾಮ 800 ಗ್ರಾಮ್ ಉತ್ತರ ಮೊದಲು ಅದನ್ನು ಇಲ್ಲೋ ಕಂಡು ಹಿಡಿಬೇಕು.
ಅದು ಉತ್ತರ. ಆಮೇಲೆ ಅದರಾಗಿಂದ ಯೋಗ್ಯವಾದದ ಆಯ್ಕೆ ಮಾಡ್ಕೋಬೇಕು. 2 ಉತ್ತರ ಕೊಟ್ಟಾನ. ಈಗ 500 800 ಗ್ರಾಮ್ ಕೊಟ್ಟಾನ. ಮುಂದೆ ಏನು ಮಾಡ್ಯಾನ, 2 ಪೂಜಿ ತೆಗೆದಿಟ್ಟಾನ. 5 ಅನುಪಾತ 8 ಇಟ್ಟಾನ. 2 0 ತೆಗೆದು ಬಿಟ್ಟ. ಇದು ಕಂಪಲ್ಸರಿ ತೆಗಿಯಬೇಕಿದು. ಈಗ 5 ಅನುಪಾತ 8ಕ್ಕೆ ಹಾಕ್ತಿರೋ, 500 ಅನುಪಾತ 800ಕ್ಕೆ ಹಾಕ್ತಿರೋ ನೀವು. ಅಲ್ಲಿ 2 ಉತ್ತರ. ಆ 2 ಉತ್ತರದಲ್ಲಿ ಯಾವ್ದು ಆಯ್ಕೆ ಮಾಡ್ಕೋತಾನ ಹುಡುಗನ ತಲೆ ಚೆಕ್ ಮಾಡ್ತಾನ. 500 800 ಇಟ್ರು ಕರೆಕ್ಟೇ. ಬಟ್ ಅವೇನಂತಾನ, 500 800 ಇದ್ದವನು ಬಂದಿರ್ತಾನೆ, ಪರೀಕ್ಷೆದ ಪಾಸ್ ಆಗಿರ್ತಾನ. ಯಾರು 500 800 ಇಟ್ಟವಗೂ ಅವಗೂ ಮಾರ್ಕಸ್ ಕೊಡಂಗಿಲ್ಲ. ಯಾಕೆ ಕೊಡಂಗಿಲ್ಲ ಅಂದ್ರೆ ಆ್ಯಕ್ಚುಲಿ 5 8 ಯಾವ ಹಾಕಿರ್ತಾನಲ್ಲ ಅವನ ಆಯ್ಕೆ ಮಾಡ್ಕೋತಾನ. ಆ ಹುಡುಗ ಶೇನಾದ್ರು ಕನಿಷ್ಠ ರೂಪಕ್ಕೆ ತಂದನವ. ನೋಡ್, ಕನಿಷ್ಠ ರೂಪಕ್ಕೆ ತಂದಾನಂದ್ರೆ ಇವನು ವಿಚಾರ ಶಕ್ತಿ ಚಲೋ ಅದ ಅಂತ ತಿಳ್ಕೊಂಡು ಉತ್ತರ ಸಂಖ್ಯೆ ಡಿ ಹಾಕ್ಯಾನಲ್ಲ, ಈ ಹುಡುಗನ ಆಯ್ಕೆ ಮಾಡ್ಕೋರಿ. ಇವಾಗ 500 800 ಹಾಕಿದವನ್ಕಿಂತಲೂ 5 ಅನುಪಾತ 8 ಹಾಕಿದ ಹುಡುಗನೇ ಶಾಣೆ ಇದ್ದಾನ, ಅವನ ಆಯ್ಕೆ ಮಾಡ್ಕೊಂಡು ಬಿಡ್ರಿ ಅಂತ ಅನ್ನೋದಾಯ್ದ. ಅದಕ್ಕೆ ನೀವು ಹಾಗೆ ಮಾಡ್ರಿ. 500 800 ಆಯ್ಕೆ ಮಾಡ್ಕೋಬೇಡ್ರಿ. ಅದನ್ನು ಕನಿಷ್ಠ ರೂಪಕ್ಕೆ ತಂದು ಏನು ಮಾಡಬೇಕು, 5 ಅನುಪಾತ 8 ಇವೆರಡು 0 ತೆಗೆದು 5 ಅನುಪಾತ 8 ಇಟ್ಬಿಡ್ರಿ. ಸೆಲೆಕ್ಟ್. ನೀವೆಲ್ಲರೂ ಚೆನ್ನಾಗಿ ತಿಳ್ಕೊಂಡ್ರಿ, ಫೇರ್ದಾಗ ಬರ್ಕೋರಿ, ಶಿಸ್ತಂಗೆ ಅಭ್ಯಾಸ ಮಾಡಿರಿ. ನೋಡ್ರಿ ನಾ ಎಷ್ಟು ಕೇರ್ಫುಲಿಯಾಗಿ ನಿಮ್ಮ ಕಲಿಸ್ಲಿಕ್ಕೆ ಅದ್ರ ಉಪಯೋಗ ತಗೋರಿ.